ಹಾಕಲ್ಲ ಅದ್ರದ್ದು ಆಮೇಲೆ ಮಾತಾಡೋಣ. ಹಂಗೆ ಭಾನುವಾರ ದಿನಾನು ಫ್ರೀ ಇರೋದು ಬಿಡಲ್ಲ ಅಂತ. ಪಿ ಯು ಸಿ ಓದಿದ್ದಿಲ್ಲ ಇದೆ ಕಾಲೇಜು. ಕಾಲೇಜಲ್ಲಿ ಯಾವತ್ತಿದ್ದ ಪಿ ಯು ಸಿ ಗಂಭೀರದಿಂದ ಕಾಲೇಜಲ್ಲಿ ಯಾವತ್ತಿದ್ದೆ ಯಾವ ಥರ ಬೇಜಾರಾದಾಗ ಹೋಗ್ತಿದೆ ಹಂಗೆ ತಿರುಗಿ ಸಾಕಾದಾಗ. ಹಾಂ ಬೇಜಾರಾದಾಗ ಕಾಲೇಜಿಗೆ ಹೋಗ್ತಿದ್ದೆ, ಬೇಜಾರಾದಾಗ ಹೋಗ್ತಾ ಇದ್ದೆ. ಲೆಫ್ಟೇ ಹೋಗು. ವೆರಿ ಗುಡ್. ನಾವು ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸ್ತಾ ಇದ್ರೆ ಜ್ಯೋತಿಷ್ರು ಹೇಳೋರು ನನಗೆ ಟೈಮ್ ಸರಿ ಇಲ್ವಾ ಅಂತ ಅನ್ಕೋಕು. ಟೈಮ್ ಸರಿ ಇಲ್ಲ ಅಂತ ಹೇಳೋರೆ. ನಾವು ಹೆಲ್ಮೆಟ್ ಹಾಕೊಂಡು ಹೋಗ್ತಾ ಇದ್ರೆ ನಾವು ಯಾವ ಸ್ಪೀಡಾಗಿ ಹೋಗ್ತಾ ಇದೀವಿ ಅಂತ ನಮಗೆ ಗೊತ್ತಾಗಲ್ಲ. ಹೆಲ್ಮೆಟ್ ಹಾಕೊಂಡು ಡ್ರೈವ್ ಮಾಡ್ತಾ ಇರೋರಿಗೆ ಅದಕ್ಕೆ ಮುಂದೆ ನೋಡ್ಕೊಂಡು ಗಾಡಿ ಓಡಿಸು ಅನ್ನೋದು. ಇದು ಮಚ ಈ ತುಮಕೂರಲ್ಲಿ ನನಗೆ ಯಾವತ್ತು ಓಪನ್ ಆಯ್ತೋ ಗೊತ್ತಾಗ್ಲಿಲ್ಲ, ಏನಕ್ಕೆ ಓಪನ್ ಮಾಡಿದ್ರೇನೋ ಗೊತ್ತಾಗ್ಲಿಲ್ಲ. ತುಮಕೂರಾಗಿರೋ ಜನತೆಗೆ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದ ಹತ್ರ ಫ್ರೀ ಜಿಮ್. ಇದು ಆಕ್ಚುಲಿ ಜಿಮ್ ಇದು. ನಾನು ಬಂದ್ 2 ದಿನ ಮಾಡಿದೆ, ಫ್ರೀಯಾಗಿ ಮೈಕೈ ನೋವು ಬಂತು, ಅವತ್ತೇ ಲಾಸ್ಟ್. ಹಂಗೆ ತುಮಕೂರಾಗಿರೋ ಯಾರ ಜಿಮ್ಗೆ ಹೋಗಬೇಕು, ತುಮಕೂರಾಗಿರೋ ಸುಮ್ಮನೆ 800 ರೂಪಾಯಿ 1000 ರೂಪಾಯಿ ಕೊಟ್ಟು ಜಿಮ್ಗೆ ಹೋಗ್ತಾರೆ. ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋರು ಇಲ್ಲಿ ಬಂದರೆ ಫ್ರೀಯಾಗಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಬೋದು. ಅದ್ರ ಮೇಲೆ ಒಳ್ಳೆ ಕೋಚರ್ ಬೇಕು, ಚೆನ್ನಾಗಿ ನಾನು ಜಿಮ್ಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ ಅನ್ನೋರು ಎಕ್ಸ್ಟ್ರಾ ಪೇ ಮಾಡ್ಬಿಟ್ಟು ಬೇರೆ ಕಡೆ ಹೋಗ್ಬೋದು ಅಲ್ವನಾ. ಸುಮ್ಮನೆ 1000 ರೂಪಾಯಿ ವೇಸ್ಟ್. ನಾನು ಎರಡು ಸತಿ ವೇಸ್ಟ್ ಮಾಡಿದ್ದೀನಿ 1000. ನೀವೇನ್ ಬಿಡ್ರಿ ಸಾವುಕಾರ ಮುಂದೆ ಒಂದು ಸ್ಟ್ರೈಟೇ ಹೋಗ್ಬಿಡು. ಸ್ಟ್ರೈಟ್ ಹೋಗೋಣ, ಸ್ಟ್ರೈಟೇ ಹೋಗು. ಊಟ ಮಾಡ್ಕೊಂಡು ಹೋಗೋಣ. ಊಟ ವಿಡಿಯೋ ಆದ್ಮೇಲೆ ನೋಡಿ ಅಲ್ಲಿ ಸುರುಚಿ ಮಿಲ್ಟ್ರಿ ಹೋಟ್ಲು ಗಮ್ಮಂತೈತೆ. ಏನದು ಸುರುಚಿ? ನೋಡಿ ಸುರುಚಿ ಏನು ಹೆಸರು? ಸುರುಚಿ 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 ಅನ್ನ ಬರ್ಕೊಂಡು ಹೋಗ್ತಾವನ ಕಣ. ಇಂಡಿಕೇಟರ್ ಇದೆ, ಅದೇನ ಇಂಡಿಕೇಟರ್? ಇಂಡಿಕೇಟರ್ ಹಾಕ್ಲಿಲ್ಲ ಅವನು, ಇಂಡಿಕೇಟರ್ ಸಿಂಬಲ್ ತೋರಿಸ್ಲಿಲ್ಲ. ಹುಡುಗಿ ಓಡಿಸ್ತಾವಳು ಮುಂದೆ ಆ ಕಡೆ ಅಂತ ಅಂದಿದ್ದ ಅವನು. ಹಂಗೆ ಆಕ್ಚುಲಿ ಡ್ರಮ್ ಬ್ರೇಕ್ಸ್ ಆದ್ರೂ ಬ್ರೇಕಿಂಗ್ ಸಿಸ್ಟಮ್ ತುಂಬಾ ಚೆನ್ನಾಗಿ ಕಂಫರ್ಟ್ ಆಗಿ ವರ್ಕ್ ಆಗ್ತಿದೆ ಗುರು. ಆಕ್ಚುಲಿ ಬೇಗ ಹಾಕ್ಬೋದು, ಎರಡು ಹಿಡಿಬೋದು, ಗಾಡಿ ಬೇಗ ಕಂಟ್ರೋಲ್ ಬರ್ತಿದೆ. ನಿಲ್ಲಲ್ಲ ಗಾಡಿ, ಸಡನ್ ಆಗಿ ನಿಲ್ಬೇಕು ಅಂದ್ರೆ ಆಗಲ್ಲ. ಸಡನ್ ಆಗಿ ನಿಲ್ಬೇಕು ಅಂದ್ರೆ ಡಿಸ್ಕ್ ಬ್ರೇಕ್ ಅಲ್ಲೇ ಆಗಲ್ಲ, ಡ್ರಮ್ ಬ್ರೇಕ್ ಅಲ್ಲೆಲ್ಲ ಆಗುತ್ತೆ. ನೋಡಕ್ ಹೊರಟಿರೋದು 2020 ಮಾಡಲು BS6 ಫಸ್ಟ್ ಇಂಜಿನ್ ಅಂತಿರ್ಬೋದು. ನಮಗೆ ಇವಾಗ ಸುಜುಕಿ ತಗೊಂಡ್ರೆ ಎಲ್ಲ ಡಿಜಿಟಲ್ ಮೀಟ್ರ್ ಸಿಗುತ್ತೆ, ಆಪ್ಷನ್ ಇರುತ್ತೆ ಡಿಜಿಟಲ್ ಮತ್ತು ಅನಲಾಗ್ ಅಂತ. ಬಟ್ ಇದು ಅನಲಾಗ್ ಮೀಟ್ರ್ ಕಂಪ್ಲೀಟ್ ಏನು ಸಿಗುತ್ತೋ. ಇದರಲ್ಲಿ ಯಾವುದೇ ಥರ ಸ್ಮಾರ್ಟ್ ಕನೆಕ್ಟ್ ಇಲ್ಲ, ಟೆಕ್ನಾಲಜಿ ಜಾಸ್ತಿ ಇಲ್ಲ BS6 ಅನ್ನೋದು ಬಿಟ್ಟರೆ. ಆ್ಯಂಡ್ ಮೋರೋವರ್ ಈ ಗಾಡಿದು ಟಾಪ್ ಸ್ಪೀಡ್ ಬಂದ್ಬಿಟ್ಟು 95 ಇದೆ. ಗಡಿಮಾಗ 100ವರೆಗೂ ಹಿಡ್ದಿದ್ದಾನೆ, ಹತ್ತುತ್ತೆ. 100ವರೆಗೂ ಹಿಡ್ದಿಲ್ಲ. ಟಾಪ್ ಸ್ಪೀಡಾಗಿ ಹೇಳಕ್ಕೆ ಹೋದರೆ 90ಇಂದ ಈ ಕಡೆ ಕ್ರಾಸ್ ಆಗುತ್ತೆ, 100 ಒಳಗಡೆ ಇರುತ್ತೆ. 90ಇಂದ ಮೇಲೆ ಕ್ರಾಸ್ ಆಗುತ್ತೆ, 100 ಒಳಗಡೆ ಇರುತ್ತೆ. ಟಾಪ್ ಸ್ಪೀಡ್ ಅದೇ ಕ್ಲಿಯರಾಗಿ ಹೇಳಕ್ಕೆ ಬರೋದು, ಇನ್ನೂ ಚೆನ್ನಾಗಿ ಹೆಂಗೆ ಹೇಳಕ್ಕೆ ಬರೋದೋ ಗೊತ್ತಿಲ್ಲ. ಆ್ಯಂಡ್ ಹ್ಯಾಂಡಲ್ ಬಾರ್ ಪೊಸಿಷನ್ನು ಅಷ್ಟೇ ಕರೆಕ್ಟಾಗಿದೆ, ಕಂಫರ್ಟ್ ಆಗಿದೆ. ಹೆಂಗೆ ಬೇಕಾದ್ರು ಸ್ಕೂಟಿ ಚಚ್ಚಾಗೋದು. ಆ್ಯಂಡ್ ಇದೈತಲ್ಲ, ಇದು ಲೆಫ್ಟ್ ಮಿರರ್ ಶೇಕ್ ಇಟ್ ಪುಷ್ಪಾವತಿ. ನಾನು ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿರ್ತೀನಿ, ಹೇಳಿ ಕೇಳಿ ತಿರುಗು ಸುಗುರು, ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿರ್ತೀನಿ. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಈ ಕಡೆ ನೋಡು ಆ ಕಡೆ ನೋಡೋ ಅಷ್ಟೊತ್ತಿಗೆ ಹಿಂಗೆ ತಿರುಗಿರುತ್ತೆ. ಹಂಗೆ ನೋಡೋದಾದ್ರೆ ಗಾಡಿ ಪೂರ ಪ್ರಾಬ್ಲಮ್ ಇರುತ್ತೆ, ಯಾಕೆಂದರೆ ಗಾಡಿ ನಿಂದಲ್ವ ಅದಕ್ಕೆ. ಇದು ಮೈ ಕೈ ನೋವಾಗಲ್ಲ ಜಾಸ್ತಿ ಎಷ್ಟು ಓಡಿಸಿದ್ರು. ಸಿಕ್ಕಾಪಟ್ಟೆ ಎಳೆದಾಡ್ತಾರೆ ಮನ್ ರೋಡಲ್ಲಿ. ಏರ್ ಕಡಿಮೆ ಐತೆ ಫ್ರಂಟ್ ಏರ್. ಸೊ ಬ್ಯಾಡ್ ರೋಡ್ಸ್ಗೂ ಏನು
ಮೋಸ ಇಲ್ಲ, ಗಾಡಿ ಚೆನ್ನಾಗೇ ಹೋಗ್ತದೆ ಬ್ಯಾಡ್ ರೋಡ್ಸಲ್ಲೂ. ಏರ್ ಕಡಿಮೆ ಇರೋದ್ರಿಂದ ಎಳ್ದಾಡುತ್ತೆ ಅಂತ ರೀಸನ್ ಕೊಡ್ತಾವನೆ. ಬಟ್ ಆ್ಯಕ್ಚುಲಿ ಚೆನ್ನಾಗಿದೆ ಬ್ಯಾಡ್ ರೋಡ್ಸಲ್ಲಿ ಓಡ್ಸೋಕ್ಕೆ, ಏನು ಇರಿಟೇಷನ್ಸ್ ಫೀಲ್ ಆಗಲ್ಲ. ಸಿಂಪಲಾಗಿ ಒಂದು ಕ್ವಶನ್ ಕೇಳ್ತೀನಿ ನಿನಗೆ. ಯಾವತ್ತಾದ್ರೂ ಈ ಗಾಡೀಲಿ ಕಿಕ್ ಸ್ಟಾರ್ಟ್ ಮಾಡಿದ್ಯಾನೋ? ಯಾವತ್ತು ಮಾಡಿದ್ಯಾ? ಪೆಟ್ರೋಲ್ ಖಾಲಿ ಆಗೋದು ಇವಾಗ ಮಾಡು. ಈಗ ಏನು ಮಾಡಲಿ? ನೀನ್ ಕಚರಾ ಕಂತ್ರಿ ಕಜ್ಜಿ ಬೀದಿ ನಾಯಿ ಅಂತ ಗೊತ್ತಿದ್ದೆ ಕಣ ನಿನ್ ಮುಂದೆ ಈ ಬಿಸ್ಕೆಟ್ ಹಾಕಿದ್ ನಾನು. ಮಾಡೀಗ ಮಾಡೀಗ ಸಪೋರ್ಟ್ ಮಾಡಬೇಕಪ್ಪ. ಆಯ್ತು ಮಾಡ್ತೀನಿ, ಮಾಡು. ಹಾಂ, ಏನು ಮಾಡಬೇಕು? ಯಾನು ಸ್ಟ್ಯಾಂಡ್ ಹಾಕ್ಬೇಕು. ಎತ್ತು ಹಿಂದೆ ಎತ್ತು, ಹಿಂದೆ ಎತ್ತಬೇಕಾ? ಬೈಕಿಂದ ಎತ್ತು. ಬೈಕಿಂದನಾ? ಯೋ ಹಾಂ, ಮಾಡ್ಬೇಕು, ಮಾಡು. ಆಗಲ್ಲ ಇದು, ಸಾರಿ. ಆಗುತ್ತೆ, ಮಾಡು. ಅದಾಗಲ್ಲ ಗುರು, ಅವ ಮಾಡಿದೀನಿ ಅಂದೆ. ಹೋಗಲ್ಲ. ನನಗೂ ಆಗಲ್ಲ ಅನ್ಸುತ್ತೆ, ನಾನು ಯಾವ್ದು ಗಾಡಿನೂ ಮಾಡಲ್ಲ. ಮಾಡ್ತೀನಿ ನೋಡೋಣ. ಗುರು ಇದು ಕಣೋ ಕೆಲಸ. ಕೆಲವು ಕೆಲ್ಸಗಾರರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೌಂಡ್ ಕೇಳೋಣ. ಹಿಂಡು ಬಾ, ಬ್ರೇಕ್ ಹಿಡ್ಕೊಂಡು ಹಿಂಡು. ಬ್ರೇಕ್ ಹಿಡಿಯೋದು, ಟೈರ್ ತಿರುಗ್ತದೆ. ಹಾಂ, ಸಾಕ್. ಓಹೋ, ಟಾಪ್ ಸ್ಪೀಡ್ ಇಲ್ಲೇ ತೋರಿಸ್ಬಿಡ್ತಾವನೆ. 100 ಮುಟ್ಟುತ್ತೆ ಗುರು. ಬಾ ಎನಫ್. ಟಾಪ್ ಸ್ಪೀಡ್ ಮುಟ್ಟುತ್ತೆ, ಬಟ್ ಈ ಗಾಡಿ ತಗೊಂಡಾರು 100ಅಲ್ಲಿ ಹೋಗೋಕೆ ಹೋಗ್ಬೇಡಿ, ಕಂಟ್ರೋಲಿಗೆ ಬರಲ್ಲ ಬೇಗ. ಡ್ರಮ್ ಬ್ರೇಕು ಆ್ಯಕ್ಚುಲಿ ಅವ್ನು ಹೇಳಿದ್ದು ಕರೆಕ್ಟು. ಮುಂದೆ ಏರ್ ಕಡಿಮೆ ಇದೆ ನಮಗೆ. ಫ್ರಂಟಲ್ಲಿ 12 ಇಂಚ್ 90 ಸೆಷನ್ ಟೈರ್ ಬರುತ್ತೆ, ಬ್ಯಾಕಲ್ಲಿ 10 ಇಂಚ್ 100 ಸೆಷನ್ ಟೈರ್ ಬರುತ್ತೆ. ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡು ಅಲಾಯ್ ವೀಲ್ಸು. ಫ್ರಂಟಲ್ಲೂ ಡ್ರಮ್ ಬ್ರೇಕು, ಬ್ಯಾಕಲ್ಲೂ ಡ್ರಮ್ ಬ್ರೇಕು. ಫ್ರಂಟಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ, ಬ್ಯಾಕಲ್ಲಿ ಸ್ವಿಂಗ್ ಆರ್ಮ್ ಸಸ್ಪೆನ್ಷನ್ ಬರುತ್ತೆ. ಆಯ್ತು, ಹೋಗ್ಬಿಟ್ವಾ. ಫ್ರಂಟಲ್ಲಿ ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ ಕೊಟ್ಟಿದ್ದಾನೆ, ಮತ್ತು LED ಹೆಡ್ಲೈಟ್ ಕೊಟ್ಟಿದ್ದಾನೆ, ಮತ್ತು ಇಂಡಿಕೇಟ್ರ್ 2 LED, ಟೈಲ್ ಲ್ಯಾಂಪು LED. ಟೈಲ್ ಲ್ಯಾಂಪ್ ಅಲ್ಲ, ಇದ್ರಲ್ಲಿ ಟೈಲ್ ಲೈಟ್ ಬರೋದು, ಟೈಲ್ ಲೈಟ್ LED. ಹಳ್ಳಿ ಕಡೆ ಇಂಥ ಗಾಡಿ ತಗೊಂಡು ಕಾರ್ ಖರ್ಚು ಉಳಿಸ್ಬಿಡ್ತಾರೆ. ಹೆಂಗೆ? ಗಂಡ ಹೆಂಡತಿ ಇಬ್ರು ಮಕ್ಕಳು ನೆಮ್ಮದಿಯಾಗಿ ಹೋಗ್ಬಿಡ್ತಾರೆ ಅಲ್ವಾ? ಇಡೀ ಕಾಂಡಾನೆ ಕುತ್ಕೊಂಡು ಹೋಗ್ಬಿಡ್ಬೋದು. ಆ್ಯಕ್ಚುಲಿ ಸೀಟು ಸಖತ್ ಕಂಫರ್ಟ್ ಇದೆ ಮಚ್ಚ. ಈ ಗಾಡಿ ನಮಗೆ 124cc ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಇಂಜಿನ್ ಬರುತ್ತೆ. ಆ್ಯಂಡ್ ಲೇಡೀಸ್ ಫುಟ್ ರೆಸ್ಟ್ ಕೊಟ್ಟಿದ್ದಾನೆ, ತುಂಬ ಸ್ಟ್ರಾಂಗ್ ಆಗಿದೆ. ಅಗ್ಲಕ್ಕೂ ತುಂಬ ಚೆನ್ನಾಗಿ ಅಗ್ಲ ಇದೆ, ಅಗ್ಲನೂ ಜಾಸ್ತಿ ಇದೆ ಅಲ್ಲ. ಫುಟ್ ರೆಸ್ಟ್ ಇದು ಮಗ, ಇದು ಲೇಡೀಸ್ ಫುಟ್ ರೆಸ್ಟ್. ಲೇಡೀಸ್ ಯಾವುದೋ ಒಂದು ಫುಟ್ ರೆಸ್ಟ್ ತಾನೇ, ಜೆಂಟ್ಸ್ ಇಟ್ಕೋಬೋದಲ್ಲ. ಇಟ್ಕೊಬೋದು. ಏನ ಚಿಕ್ಕದಾಗಿ ಏನಾದರೂ ಲಗೇಜ್ ಕ್ಯಾರಿ ಮಾಡೋಕ್ಕೆ ಜಾಗ ಕೊಟ್ಟಿದ್ದಾರೆ. ನಮ್ಮ ಹುಡುಗ ಏನೇನೋ ಇಟ್ಬಿಟ್ಟವನೆ. ಮೇಯ್ನ್ ಮೊಬೈಲ್ ಆರಾಮಾಗಿ ಇಟ್ಕೊಂಡು ಹೋಗ್ಬಿಡ್ಬೋದು. ಟ್ರಾಫಿಕಲ್ಲಿ ಫೋನ್ ಬಂದರೆ ಮಾತಾಡ್ಕೊಂಡ್ಬಿಟ್ಟು ಅರ್ಜೆಂಟಾಗಿ ಜೇಬಲ್ಲಿ ಇಟ್ಕೊಳಕ್ಕಾಗಲಿಲ್ಲ ಅಂದರೂ ಅಲ್ಲಿ ಇಟ್ಕೊಂಡು ಹೋಗ್ಬಿಡ್ಬೋದು. ಮತ್ತು USB Type-C ಪೋರ್ಟ್ ಚಾರ್ಜರ್ ಕೊಟ್ಟಿದ್ದಾರೆ. ಚಾರ್ಜಿಂಗ್ ವರ್ಕ್ ಆಗುತ್ತಾ ಮಚ್ಚ ಅದರಲ್ಲಿ? ಚೆನ್ನಾಗಾಗುತ್ತೆ. ವಿತ್ ಲೈಟ್ ಬರುತ್ತೆ, ಚಾರ್ಜಿಂಗ್ ವಿತ್ ಲೈಟು, ಬ್ಲೂ ಲೈಟ್. ಅಲ್ಲ ಸ್ಟಾಕಲ್ಲಿ ಬಂದಿತ್ತಾ, ನೀನು ಹಾಕ್ಸಿರೋದ? ಇದು ಸ್ಟಾಕಲ್ಲಿ ಬಂದಿತ್ತು, ಇದು ಆಫ್ಟರ್ ಮಾರ್ಕೆಟ್ ಹಾಕಿರೋದು. ಟಾಪ್ ಎಂಡ್ ತಗೊಂಡ್ರೆ ಬರುತ್ತೆ, ಟಾಪ್ ಎಂಡ್ ಎಡಿಷನ್ ತಗೊಂಡ್ರೆ ಬರುತ್ತೆ. ಅಂದರೆ ಇವಾಗ ಕಂಪ್ಲೀಟ್ ವೆಯ್ಟ್ ಬಂದ್ಬಿಟ್ಟು 103 kg. ಹೀರೋ ಗಾಡೀಲಿ ಕಂಬೈಂಡ್ ಬ್ರೇಕ್ ಜಾಸ್ತಿ ನೋಡ್ಬೋದು ನಾವು, ಸ್ಪೆಂಡರಲ್ಲೇ ಆಗಲಿ HF Deluxe ಅಲ್ಲೇ ಆಗಲಿ. ನಮಗೆ ಪವರ್ ವಿಚಾರಕ್ಕೆ ಬಂದರೆ 8.2 BHP ಹಾರ್ಸ್ ಪವರು ಮತ್ತು 10 Nm ಟಾರ್ಕ್ ಸಿಗುತ್ತೆ. ಬಟ್ ಅದೇನು ಫೀಲೇ ಆಗಲ್ಲ. ಪವರ್ ಅನ್ನೋದು ಮೈಂಡಲ್ಲಿ ಇಟ್ಕೊಂಡು ನೀವು ಈ ಗಾಡಿ ತೊಗೊಳಲ್ಲ, ನನಗೆ ಗೊತ್ತು. TL ಎಫಿಷಿಯನ್ಸಿ ವಿಚಾರಕ್ಕೆ ಬಂದರೆ 5 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಟೋಟಲ್ ಇರುತ್ತೆ. ಆನ್ ಆ್ಯಾವ್ರೇಜ್ 35 km ಮೈಲೇಜ್ ಬರುತ್ತೆ ಅಂದ್ರೂ ಮಚ್ಚ. 35 × 5 ಎಷ್ಟು? 5 × 5 35 × 5 ಏನು 35 35 × 5 ಎಷ್ಟು?
35 ಇಂಟು 5 175 ನಾಚಿಕೆ ಆಗೋದಿಲ್ವೇ ಹೇಸಿಗೆ ಬದುಕೋದಕ್ಕೆ 175 ಆ್ಯಂಡ್ ಆ್ಯಾವ್ರೇಜ್ 35 ಮೈಲೇಜ್ ಬರುತ್ತೆ ಅಂದ್ರೂ 175 ಕಿಲೋಮೀಟ್ರ್ ಆರಾಮಾಗಿ ಹೋಗ್ಬೋದು. ಆ್ಯಂಡ್ ಇಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿ 40 ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ ಅಂದ್ರೂ 200 ಕಿಲೋಮೀಟರ್ಸ್ ಆರಾಮಾಗಿ ಓಡ್ಬೋದು. ಇದರಲ್ಲಿ ನಮಗೆ ಬೂಟ್ ಸ್ಪೇಸ್ ಬಂದ್ಬಿಟ್ಟು 21.8 ಲೀಟ್ರ್ ಬೂಟ್ ಸ್ಪೇಸ್ ಕೊಟ್ಟಿದ್ದಾನೆ. ಟೂಲ್ಸ್ ಏನೇನು ಕೊಟ್ಟಿದ್ದಾನೆ ನೋಡೋಣ. ಎಲ್ಲ ಗಾಡೀಲಿ ಇಂಪ್ರೆಸ್ ಆಗೋ ಥರ ಟೂಲ್ಸ್ ಕೊಡಲ್ಲ. ಗಾಡಿ ಎಷ್ಟರಲ್ಲಿ ಓಡುತ್ತಿದೆ ಅಂತ ತೋರಿಸುತ್ತೆ. ಫ್ಯೂಯಲ್ ಇಂಡಿಕೇಟರ್ ಇದೆ ಮತ್ತು ಟೈಮ್ ತೋರಿಸುತ್ತೆ. ಟೈಮ್ ಕರೆಕ್ಟಾಗಿದೆ. ನೆಕ್ಸ್ಟ್ ಇದು ಬೆಂಗಳೂರು ರೋಡಿಗೆ ಟಚ್ ಆಗುತ್ತೆ ಬ್ರೋ, ಹೋಗುತ್ತೆ. ಅಂದರೆ ಮಠದಲ್ಲಿ ಟರ್ನ್ ಆಗೆಲ್ಲ ಹೋಗ್ಬೇಕು. ಈಗ ಸ್ಟ್ರೈಟ್ ಹೋದರೆ ಸೀದಾ ಹೈವೇ ಬ್ರಿಡ್ಜ್ ಹತ್ರ ಹೋಗ್ತೀರಾ. ಒಂದೇ ರೋಡ್ ಏಕ ಹೋದರೆ ಸೀದಾ ಬೆಂಗಳೂರು ರೋಡ್ ಹೈವೇ. ಎಲ್ಲಿದ್ದೆ ನಾನು? ಇದು ಇಲ್ಲೇ ಇದೆ. ಹಾಂ, ಮೀಟರ್ ಇದೆ. ಗಾಡಿ ಎಷ್ಟು ಓಡಿದೆ ಅಂತ ತೋರಿಸುತ್ತೆ. ಟ್ರಿಪ್ ಎ ಎಷ್ಟು ಅಂತ ತೋರಿಸುತ್ತೆ. ಟ್ರಿಪ್ ಬಿ ಅಂತ ತೋರಿಸುತ್ತೆ. ಸರ್ವಿಸ್ ಏನು ತೋರಿಸೋದು ಇದರಲ್ಲಿ? ಸರ್ವಿಸ್ ಬಂದಾಗ ಇಲ್ಲಿ ತೋರಿಸುತ್ತೆ ಸರ್ವಿಸ್. ಇಲ್ಲಿ ಸರ್ವಿಸ್ ಅಂತ ತೋರಿಸುತ್ತೆ. ಓ, ಕಾಣ್ತಿರ್ಬೋದು ಸರ್ವಿಸ್ ಅಂತ. ಸರ್ವಿಸ್ ಅಂತ ತೋರಿಸಲ್ಲ, ಅಲ್ಲಿ ಆಯಿಲ್ ಚೇಂಜ್ ಅಂತ ತೋರಿಸುತ್ತೆ. ಲೆಫ್ಟಲ್ಲಿ ಬಂದರೆ ನಮಗೆ ಮೀಟ್ರು ಲೆಫ್ಟಲ್ಲಿ ಹೆಡ್ಲೈಟು ಮತ್ತು ಇಂಜನ್ ಸ್ವಿಚ್ಚು, ಅದ್ರ ಜೊತೆ ಲೆಫ್ಟ್ ಸೈಡ್ ಇಂಡಿಕೇಟರ್ ತೋರಿಸುತ್ತೆ. ರೈಟಲ್ಲಿ ರೈಟ್ ಸೈಡ್ ಇಂಡಿಕೇಟ್ರು. ಮತ್ತು ಇದೇನು ಮಚ್ಚ ಇದು? ಡೇಂಜರ್. ಮತ್ತು ಇದು ಆ್ಯಕ್ಚುಲಿ ಇದರಲ್ಲೇ ಈ ಥರ ಕೊಡೋದು ಬೇರೆ. ಡಿಯೋ ಆ್ಯಕ್ಟಿವ್ ಓಡಿಸೋರಿಗೆ ಇದೇನು ಅಂತ ಅರ್ಥ ಆಗಲ್ಲ. ಇದು ಆ ಬಟನ್ ಏನು ಅಂತ ಅರ್ಥ ಆಗಲ್ಲ. ಮತ್ತೆ ಶೆಲ್ಫ್ ಎಲ್ಲ ಐತೆ ಅಂತ ಗೊತ್ತಾಗಲ್ಲ, ಅಡಗಾಡ್ತಾರೆ. ಆಕ್ಸಿಸ್ ಓಡಿಸೋರಿಗೆ ಮಾತ್ರ ಈ ಥರ ಇದೆ. ಅದು ಆ್ಯಕ್ಚುಲಿ ಮುಂಚೆ ಆಕ್ಸಿಸ್ ತಗೊಂಡಿದ್ರೆ ಇಲ್ಲಿ ಶೆಲ್ಫ್ ಬರೋದು. 2020 ಮಾಡೋದ್ರಿಂದ ಚೇಂಜ್ ಆಯಿತು. BS6 ಗಾಡಿ ಅಲ್ವಾ, ಅಲ್ಲಿಂದ ಚೇಂಜ್ ಆಯಿತು. ಇಲ್ಲಿ ಕೊಟ್ಟಿದ್ದಾನೆ. ಇದು ಆ್ಯಕ್ಚುಲಿ ಕಿಲ್ ಸ್ವಿಚ್ಚು. ಮತ್ತು ಇಲ್ಲಿ ಹೆಡ್ಲೈಟು, ಆರನ್ನು ಲೌಡಾಗೇ ಇದೆ. ಟ್ರಾಫಿಕಲ್ಲಿ ಚೆನ್ನಾಗಿ ಕೇಳಿಸುತ್ತೆ. ಆನ್ ರೋಡ್ ಪ್ರೈಸ್ ಬಂದ್ಬಿಟ್ಟು 1,01,904 ರೂಪಾಯಿ ತುಮಕೂರಲ್ಲಿದೆ.